ಕರ್ನಾಟಕದ ನಮ್ಮೆಲ್ಲರ ತಾಯಿ ಚೆನ್ನಮ್ಮನವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಆ ದೇವರು ಚಿರಶಾಂತಿಯನ್ನು ಕೊಡಲಿ ಅಂತ ಹೇಳಿ ಇಡೀ ರಾಜ್ಯದ ಜನತೆಯ ಪರವಾಗಿ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಬ್ಬಳು ತಾಯಿ ಹೇಗಿರ್ಬೋದು ಅಂತ ಹೇಳೋದಕ್ಕೆ ಮಾತೆ ಚೆನ್ನಮ್ಮನಿಂದ ಬೇರೆ ಉದಾಹರಣೆ ನಮಗೆ ಯಾರಿಗೂ ಸಿಕ್ಕಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ದೇಶದ ಪ್ರಧಾನಮಂತ್ರಿಯಾಗಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ನೀರಾವರಿಯಲ್ಲಿ ಪ್ರಾಯಶಃ ಕರ್ನಾಟಕ ರಾಜ್ಯದ ಎಲ್ಲ ಭಾಗದ ಜನತೆಗೆ ಒಬ್ಬ ನೀರಾವರಿ ತಜ್ಞನಾಗಿ ಅವರು ಕೊಟ್ಟಂಥ ಕೊಡುಗೆ ಅಪಾರ. ರಾಜ್ಯದ ಹಿತಾಸಕ್ತಿಯನ್ನು ಕಾಯುವಂಥ ಆ ಯಾವುದೇ ಪ್ರಶ್ನೆಗಳು ಬರಲಿ, ಅದು ಪ್ರಧಾನಮಂತ್ರಿ ಆಗಿರುವಾಗಿರ್ಬೋದು, ಮುಖ್ಯಮಂತ್ರಿ ಆಗಿರುವಾಗಿರ್ಬೋದು, ಅಥವಾ ಲೋಕಸಭೆ ರಾಜ್ಯಸಭೆಯಲ್ಲಿದ್ದಾಗಿರ್ಬೋದು, ಈ ಪ್ರಾಯದಲ್ಲಿ ಕೂಡ ಅತ್ಯಂತ ಕಠೋರವಾಗಿ ಗಂಭೀರವಾಗಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಿದರಲ್ಲಿ ಮುಂಚೂಣಿಯ ನಾಯಕರು ಸನ್ಮಾನ್ಯ ಮಾಜಿ ಪ್ರಧಾನಿಯಾದಂಥ ದೇವೇಗೌಡರು. ಪ್ರಾಯಶಃ ಗಂಡ ಹೆಂಡತಿ ಇಬ್ಬರು, ಮಾಜಿ ಪ್ರಧಾನಮಂತ್ರಿಗಳು ಮತ್ತು ತಾಯಿ ಚೆನ್ನಮ್ಮನವರು ಪ್ರಾಯಶಃ ತಮ್ಮ ಸರ್ವಸ್ವವನ್ನು ಕೂಡ ರಾಜ್ಯದ ಹಿತಾಸಕ್ತಿಗೆ, ಸಮಾಜದ ಹಿತಾಸಕ್ತಿಗಾಗಿ ಅವರು ಕೊಟ್ಟದ್ದನ್ನು ನಾವೆಲ್ಲ ಕಂಡಿದ್ದೇವೆ. ವಿಚಾರಗಳು ಬಂದಾಗ ಅದರ ಜೊತೆ ಯಾವತ್ತೂ ರಾಜಿ ಮಾಡಿಕೊಂಡದ್ದಿಲ್ಲ. ಅಧಿಕಾರ ಇಲ್ಲದಾಗ ಕೂಡ ಫೀನಿಕ್ಸ್ ಹಕ್ಕಿಯಾಗಿ ಮತ್ತೆ ರಾಜಕಾರಣದಲ್ಲಿ ಎಲ್ಲವನ್ನು ಕೂಡ ಸಟದೆ ನಿಂತು ಮಾಡಿದವರು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು. ಅವರಿಗೆ ಪೂರ್ತಿ ಸಹಕಾರಗಳನ್ನು ಕೊಟ್ಟವರು ತಾಯಿ ಚೆನ್ನಮ್ಮನವರು. ದೇವೇಗೌಡರ ಮಾತಲ್ಲೇ ಹೇಳುವುದನ್ನು ನಾವೆಲ್ಲ ಕೇಳಿದ್ದೀವಿ. ಯಾವುದೋ ಒಂದು ಕಾಲಘಟ್ಟದಲ್ಲಿ ತನ್ನ ದುಡಿಮೆ ಮಾಡುವಂಥ ಸಂದರ್ಭಗಳಲ್ಲಿ, ಆರ್ಥಿಕವಾಗಿ ಸಬಲರಲ್ಲದಂಥ ದಿನಗಳಲ್ಲಿ ಈ ತಾಯಿ ತನ್ನ ಎಲ್ಲವನ್ನು ತನ್ನ ಪತಿಯವರಿಗೆ ಬೇಕಾಗಿ ಎಲ್ಲವನ್ನು ಕೊಟ್ಟು ಮುಂದೆ ಹೋಗಿ ಅಂತ ಹೇಳಿ ಅವರಿಗೆ ಆಧಾರ ಸ್ತಂಭವಾಗಿ ನಿಂತು ಮತ್ತೆ ಮತ್ತೆ ಮುನ್ನಡೆಸಿದವರು ತಾಯಿ ಚೆನ್ನಮ್ಮನವರು ಅಂತ ಹೇಳುವಂಥದ್ದು ನಾವು ಕೇಳಿದ್ದೀವಿ. ಪ್ರಾಯಶಃ ದೇವೇಗೌಡರು ಮತ್ತು ಚೆನ್ನಮ್ಮನವರು ಇಬ್ಬರು ಕೂಡ ಇನ್ನೂ ಒಂದಷ್ಟು ದಿನ ಬದುಕು ಇರ್ತಿದ್ರೆ ಒಬ್ಬ ರಾಜ್ಯದಿಂದ ಹೋದಂಥ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಮಂತ್ರಿಯಾಗಿ ಅವರ ಮಾತಿಗೆ ಇನ್ನಷ್ಟು ತೂಕಗಳನ್ನು ಕೊಡಲಿಕ್ಕೆ ಆ ತಾಯಿಯ ಬೆಂಬಲದ ಅವಶ್ಯಕತೆ ಇತ್ತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಇಲ್ಲಿ ಬರ್ತಾ ಇರುವಂಥ ಲಕ್ಷಾಂತರ ಮಂದಿಯನ್ನು ನೋಡಿದರೆ ಗೊತ್ತಾಗುತ್ತೆ ಅವರನ್ನು ತಾಯಿ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು ನಾವು ಕಂಡಿದ್ದೇವೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ದೇವರು ಕೊಡಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ಕೂಡ ತನ್ನ ಎಲ್ಲ ಚಟುವಟಿಕೆಗಳನ್ನು ಹೇಗೆ ಕೇಂದ್ರೀಕೃತ ಮಾಡಿ ಅವರು ಇವತ್ತು ಕೂಡ ತನ್ನ ಸರ್ವಸ್ವವನ್ನು ರಾಜ್ಯದ ಹಿತಾಸಕ್ತಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಕೊರತೆ ತಾಯಿಯ ಅಗಲುವಿಕೆಯಿಂದ ಅವರಿಗೆ ಆಗದಿರಲಿ, ಮತ್ತಷ್ಟು ದಿನ ಅವರು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡೋದರಲ್ಲಿ ಅವರಿಗೂ ಕೂಡ ದೇವರ ಆರೋಗ್ಯ ಕೊಡಲಿ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ.